ಅಧಿವೇಶನದಲ್ಲಿ ಇವತ್ತು ಸರ್ಕಾರ ಹಲವಾರು ಕಾಯ್ದೆಗಳನ್ನ ಮಂಡನೆ ಮಾಡಿತು. ಅದರಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದ ಗಮನ ಸೆಳೀತಾ ಇರುವಂತಹ ಒಂದು ಕಾಯ್ದೆ ಅದು ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧಗಳ ಪ್ರತಿಬಂಧಕ ಕಾಯ್ದೆ. ಕೋಮು ಸಂಘರ್ಷವನ್ನ ಸೃಷ್ಟಿಸುವಂತಹ, ಮತೀಯ ಗಲಭೆಗಳಿಗೆ ಕಾರಣವಾಗುವಂತಹ ಮತ್ತು ದ್ವೇಷವನ್ನ ಹುಟ್ಟಿಸುವಂತಹ ಭಾಷಣಗಳನ್ನ ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಒಂದು ಕಾಯ್ದೆಯನ್ನ ತರಲಾಗ್ತಾ ಇದೆ. ಇದರಿಂದ ಪರಸ್ಪರ ಸ್ನೇಹ ಸಾಮರಸ್ಯವನ್ನು ಮೂಡಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಉದ್ರೇಕಕಾರಿ ಭಾಷಣಗಳು ಸಮಾಜದಲ್ಲಿ ಒಂದು ರೀತಿಯಾದಂತಹ ಕ್ಷೋಭೆಯನ್ನ ಉಂಟು ಮಾಡದ ರೀತಿಯಲ್ಲಿ ಈ ಕಾಯ್ದೆಯನ್ನು ತರಲಾಗ್ತಾ ಇದೆ. ಈಗಾಗಲೇ ಇವತ್ತು ಈ ಒಂದು ಕಾಯ್ದೆಯನ್ನ ಮಂಡನೆ ಮಾಡಲಾಗಿದೆ. ಆದರೆ ಬಿಜೆಪಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನಾಟ್ ಓನ್ಲಿ ಬಿಜೆಪಿ, ಹಲವು ಹಿಂದೂ ಪರ ಸಂಘಟನೆಗಳು ಈ ಒಂದು ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸ್ತಾ ಇವೆ. ಯಾಕೆಂದ್ರೆ ಇದು ರಾಜಕೀಯವಾಗಿ ವಿರೋಧ ಪಕ್ಷಗಳನ್ನ ಅಥವಾ ತಮಗೆ ವಿರುದ್ಧವಾದಂತ ತತ್ವಾದರ್ಶಗಳನ್ನ ಹೊಂದಿರುವಂತಹ ಸಂಘಟನೆಗಳನ್ನ ಹತ್ತಿಕ್ಕುವಂತ, ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಿ ತಾವು ರಾಜಕೀಯವಾಗಿ ಮತ ಬ್ಯಾಂಕ್ ಅನ್ನ ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ ಇದು ಮಿಸ್ಯೂಸ್ ಆಗುತ್ತೆ ಅನ್ನುವಂಥದ್ದು.